ನಾನು ತಿಗದ ಬಗ್ಗೆ ಮಾತಾಡಿದ್ರು. ನಾನೇ ರೋಸ್ಟ್ ಮಾಡ್ತಿದ್ದೀನಿ ಗುರುಜಿನ. ನಿಮ್ಮೆಲ್ಲರ ಮನೆಗೆದ್ದಿರುವ ಅಚ್ಚುಮೆಚ್ಚಿನ ತುಂಬಾನೇ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡುವಂತ ಆರ್ಯವರ್ಧನ್ 666 ಗುರುಜಿನ. ಕಬಾಲಿಟ ಟೊಯಿನ್ 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 ಟೊಯಿನ್. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಏನ ನಮ್ ತಿಗದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾರ? ನನ್ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಓಕೆ, ಹಾಗಾದ್ರೆ ನಾಳೆಂದ ಎಲ್ರು ನಿಮ್ ತಿಕ್ಕನ ಪೂಜೆ ಮಾಡಕ್ ಶುರು ಮಾಡ್ರಿ. ಬಹಳ ಸಂತೋಷ. ಯಾರೆಲ್ಲ ಹಿಂಗ್ ಊಟ ಮಾಡ್ಬೇಕಾದ್ರೆ ಅನ್ನವನ್ನ ತಗೊಂಡು ಊಟ ಆದ್ಮೇಲೆ ಈ ತರ ಕೈ ಕೊಡಕ್ತಿರೋ ಆ ಮನೆ ಮೇಲೆ ಹೆಣ್ಮಕ್ಳು ಓದೋರ್ ಮೇಲೆ ಉದ್ಧಾರ ಆಗಲ್ಲ. ಕೊಡಕ್ಬಾರ್ದಂತ ಹೇಳಿ ಅಣ್ಣನೇ ಇಲ್ಲಿ ಅನ್ನನ ಕೊಡಗದಕ್ ಶುರು ಮಾಡ್ತಾನ ನೋಡ್ರಿ. 2026 ಬ್ಲಾಕ್ ಕಲರ್ ಬಟ್ಟೆನ ದಯವಿಟ್ಟು ಯಾರು ಧರಿಸ್ಬೇಡಿ. ಬ್ಲಾಕ್ ಕಲರ್ ಹಾಕ್ಬಾರ್ದಂತ ಹೇಳಿ ಅಣ್ಣನೇ ತಲೆ ಮೇಲೆ ಬ್ಲಾಕ್ ಕಲರ್ ಟೋಪಿ ಹಾಕ ನೋಡ್ರಿ. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಮದುವೆ 2 ಮದುವೆ ರೆಡ್ ಮಾಡಿ ಕೇಳಿ. ಮೊದಲನೇ ಬುಂಡೆ ಹೊಡಕ್ ಹೋಯ್ತಾಳೆ ಸೊಸೆ ಬಂದಳ್ಳಿ. ನೀವು ಬೇಕಿದ್ರೆ ಯಾವ್ದಾದ್ರು ರಾಂಗ್ ನಂಬರ್ಗಾದ್ರೂ ಫೋನ್ ಮಾಡಿ ಮಾತಾಡಿ, ಆದ್ರೆ ಗುರುಜಿ ಜೊತೆ ತಪ್ಪಿನ ಕೂಡ ಫೋನ್ ಮಾಡಿ ಮಾತಾಡಕ್ ಹೋಗ್ಬೇಡಿ. ನಾನು ಸತ್ಯವಾಗ್ಲೂ ಹೇಳ್ತೇನೆ, ನೀವು ಮೆಂಟಲ್ ಪೇಷಂಟ್ ಆಗುದಂತೂ ಗ್ಯಾರಂಟಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ನಿಜವಾಗ್ಲೂ ಕೂಡ ದಪ್ಪ ಆಗ್ತಾರೆ 100%. ಟ್ಯಾಟೋನ ನಿಮ್ಮ ಮೈ ಮೇಲೆ ಹಾಕಿದ್ರೆ ಅವ್ರ ದೇಹ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಣ್ಣ, ಟ್ಯಾಟುಗೂ ಹೆಣ್ಮಕ್ಳ ದೇಹ ದಪ್ಪ ಆಗೋದಕ್ಕೂ ಏನನ್ನ ಸಂಬಂಧ? ನಮ್ಮ ಅಣ್ಣನ ಮಾತಲ್ಲಿ ಲಾಜಿಕ್ ಎಲ್ಲುಂಟಂತ ನೀವ್ ಅನ್ಕೊಂಡಿದ್ರೆ ಅದಿಲ್ಲುಂಟು ನೋಡಿ. ಉಪ್ಪು ಮತ್ತು ನಿಂಬೆಹಣ್ಣನ್ನ ಕಾಲನ್ನ ಚೆನ್ನಾಗಿ ಉಜ್ಜಿದ್ರೆ, ಕಾಲ ಇಂಬಡಿಯನ್ನ ಸಖತ್ತಾಗಿ ಉಜ್ಜಿದ್ರೆ ತುಂಬಾ ಶ್ರೀಮಂತರಾಗ್ತಾರ, ತುಂಬಾ ಪಾಸಿಟಿವ್ ಹೆವಿ ಬರುತ್ತೆ. ಓಕೆ, ಕೇಳಿಸ್ಕೊಂಡ್ರಲ್ಲ, ನೀವು ಶ್ರೀಮಂತರಾಗಬೇಕಾದ್ರೆ ನಿಮ್ ಮನೆ ಬಿಟ್ಟು ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತೆ. ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಿಂಬೆಹಣ್ಣು ಉಪ್ಪು ಜೊತೆ ಹಾಕೊಂಡು ಕಾಲಿಗೆ ಹಚ್ಚಿದ್ರೆ ಸಾಕಂತೆ, ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಶ್ರೀಮಂತರಾಗ್ತೀರಂತೆ. ಓಕೆ, ವೆರಿ ಗುಡ್. ಅಣ್ಣಲ್ಲಿ ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಐಡಿಯಾ ಹೇಳಿದ್ದಾರೆ, ಎಲ್ಲರೂ ಟ್ರೈ ಮಾಡಿ, ಇವಾಗಲೇ ಶ್ರೀಮಂತರಾಗಿ. ಲ್ಯಾಟ್ರಿ ತೆಗೆದ್ಮೇಲೆ ಯಾಕೆ ಪಟ್ ಒದಿತಾಳೆ ಹಂಗನೆ? ತೆಗೆದ್ಮೇಲೆ ಹಂಗ ಪಟ್ ಒದಿತಾಳೆ ನಿಮಗೆ. ನಿಮ್ ತೆಗೆದ್ಮೇಲೆ 4 ಬಾರಿಸ್ತಾಳೆ ಅಂತ ಹೇಳಿದೆ. ಅಣ್ಣ, ತಿಕ್ಕನ ಬಿಟ್ಟು ಸ್ವಲ್ಪ ಹೊರಗಡೆನಾದ್ರೂ ಬಾ ಅಣ್ಣ. ಏನ್ ಯಾವಾಗ ನೋಡಿದ್ರು ತಿಕ್ಕದ್ ಒಳಗೇನೆ ಇರ್ತೀಯಲ್ಲ. ಡಿಪ್ರೆಷನ್. ಯಾರದು ಮನೋಜು? ನನ್ ಮಗ ಗುರುಜಿ. ಫಸ್ಟ್ ಹೆಸರನ್ನ ಚೇಂಜ್ ಮಾಡು ಗೋವಿಂದ. ಮನೋಜ್ ಅಂತ ಹೆಸರಿಟ್ಟಿದ್ಯಲ್ವಾ? ಮನೋಜನ ನೇಮ್ ಚೆನ್ನಾಗಿಲ್ಲ, ಹೆಸರಲ್ಲಿ ನೋ ಬರುತ್ತೆ. ಮನೋಜ್ನ ಹೆಸರಲ್ಲಿ ನೋ ಇದೆ, ಅಭಿಷೇಕ್ನ ಹೆಸರಲ್ಲಿ ಶೇಕ್ ಇದೆ, ಜ್ಯೋತಿಕನ ಹೆಸರಲ್ಲಿ ಜ್ಯೋತಿ ಲೈಟ್ ಬೆಳಕಿದೆ ಅಂತ ಹೇಳಕ್ ಬಂದೆ ಅಷ್ಟೇ. ನನ್ ಜಾತಕದಲ್ಲಿ ಗಂಡ್ಮಗು ಯೋಗ ಇದೆನಾ ಗುರುಜಿ? ಬಹಳ ದೊಡ್ಡ ಪ್ರಶ್ನೆ. ಗಂಡ್ಮಗು ಬೇಕಾ? ಹೌದು ಗುರುಜಿ. ನಾಳೆ ಗುರುಜಿ ಬರ್ತಾರೆ, ನಿಮ್ಗೆ ಗಂಡ್ಮಗುನು ಕೊಡ್ತಾರೆ. ಹೀಗೇನೆ ವೇಟ್ ಮಾಡ್ತೀರಿ. ಓಕೆನಾ? ಕಿಸ್ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಅಭಿವೃದ್ಧಿ ಆಗ್ತದೆ. ಅಲ್ಲಿ ನೀವೇನಾರು ಅವ್ರನ್ನ ಆ ಜಾಗವನ್ನ ಖುಷಿ ಪಡಿಸಿದಾಗ ನಿಮ್ಗೆ ಆಶೀರ್ವಾದ ಆಗುತ್ತೆ. ಅದು ಇವರು ಯಾವ ಜಾಗದ ಬಗ್ಗೆ ಮಾತಾಡ್ತಿದ್ದಾರಂತ ನೀವ್ ಅನ್ಕೊಂಡಿದ್ರೆ ಆ ಜಾಗ ಇದ್ವೇ ನೋಡಿ. ಗುರುಜಿ, ಇವಳು ವಿದ್ಯಾಭ್ಯಾಸದ ಬಗ್ಗೆ ಕೇಳೋಣ ಅಂತ. ಹೆಂಗ್ ಗುರುಜಿ, ಓದ್ತಾಳೋ ಏನಿಲ್ವೋ? ಇಲ್ಲ, ನೀವೇನು ಓದಿದ್ರಾ? ನಾನು SSLC ಗುರುಜಿ. ಫೇಲಾ? ಫೇಲ್ ಗುರುಜಿ ನಾನು. ಅಮ್ಮ ಮಗಳದು ವಿದ್ಯಾಭ್ಯಾಸ ಬಗ್ಗೆ ಕೇಳ್ತಾ ಇದ್ರೆ ಗುರುಜಿ ಅಮ್ಮಂದು ಬುಡಕ್ಕೆ ಹೋಯ್ತವ್ರೆ ನೋಡ್ರಿ. ಗುರುಜಿ, SSLC ಮ್ಯಾಥ್ಸ್ ಸಬ್ಜೆಕ್ಟ್ ಹೋಗಿದೆ ಗುರುಜಿ. ಇನ್ನು ಒಬ್ಬ ಮಗಳು ಬಂದು B.Com ಮಾಡ್ತಿದ್ದಾಳೆ. ನಾನು ನಿಮ್ ಬಗ್ಗೆ ಕೇಳ್ತಾ ಇದ್ದೀರಿ. ಆಂಟಿ, ನಿಮ್ ಮಗಳಿಗೆ ಕಷ್ಟಪಟ್ಟು ಓದಕ್ಕೆ ಹೇಳಿ. ಅದನ್ನ ಬಿಟ್ಟು ಗುರುಜಿ ಮಾತನ್ನ ಕೇಳ್ಕೊಂಡು ಹೋದ್ರೆ ನಿಮ್ ಮಗಳು ಕೂಡ SSLC ಅಲ್ಲಿ ಫೇಲ್ ಆಗುದಂತ ಗ್ಯಾರಂಟಿ. ಏನೋ ಹೊಡೆದಂಗಾಯ್ತು. ನಾನು ಮುಂದೆ ಸಿಗ್ಬೇಕು. ನಾನೆಲ್ಲ ಜ್ಯೋತಿಷ್ಯ ಗುರುಗಳನ್ನಕ್ಲ ನನ್ನ ಲೈಫಲ್ಲಿ ಎಷ್ಟು ಜನಕ್ಕೆ ಹೊಡೆದು ಬುಲ್ಡೆ ಬಿಚ್ಚಾಕಿದ್ದು ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದ್ದಾವೆ. ಹೊಡೆದ್ರೆ ಡಿಚ್ಚಿಗಳಿಗೆಲ್ಲ 20 ಜನ 30 ನಾನು ಗುದ್ದದೆ. ನಾನು ಇವಾಗೇನೆ ಹಿಂಗಿದ್ದೀನಿ. ನಾನು ಕರಾಟೆ ಪುಂಫು ಎಲ್ಲ ಮಾಡುವೆ, ಗೊತ್ತಾ? ನಮ್ಮಣ್ಣ ತುಂಬಾ ದೊಡ್ಡ ರೌಡಿ. ಕಳ್ತನ, ಮರ್ಡರ್, ಕಿಡ್ನಾಪಿಂಗ್ ಇವೆಲ್ಲವೇ ಶಾಲೆಯಲ್ಲಿ ಇರುವಾಗ ಮಾಡ್ತಿದ್ನಂತೆ. ಇವಾಗ ನಮ್ಮಣ್ಣ ಡಾಮಿನೋಸ್ ಕಾಲ್ ಮಾಡಿ ಪಿಜ್ಜಾ ಹಟ್ಟಿದ ನಂಬರ್ ಕೇಳ್ತಾನಂತೆ. ಮೀನ ರಾಶರು ಖಂಡಿತಲ್ಲೂ ಕೂಡ ಸಖತ್ ಯೋಗ ಬರ್ಬೇಕಂದ್ರೆ ಮನೇಲಿ ಮೀನ್ ಸಾಕಿ, ಆಮೆ ಸಾಕಿ, ನಾಯಿ ಸಾಕಿ. ಮೀನ ರಾಶಿಯವ್ರ ಮನೇಲಿ ಮೀನು ಸಾಕಿ, ಕಟಕ ರಾಶಿಯವ್ರ ಮನೇಲಿ ಕ್ಯಾನ್ಸರ್ ಪೇಷಂಟ್ ಸಾಕಿ, ಸಿಂಹ ರಾಶಿಯವ್ರ ಮನೇಲಿ ಸಿಂಹನ್ ಸಾಕಿ. ನಿಮ್ಗೆ ಲಕ್ ಬರುತ್ತೆ ಅಲ್ವೋ ಗೊತ್ತಿಲ್ಲ, ಆದ್ರೆ ಸಾವಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಬೆಕ್ಕು ಕೆಂದಬೇಕು ಮನೇಲಿ ಸಾಕಿದ್ರೆ ನಿಮ್ಗೆ ತುಂಬಾ ರಾಜಯೋಗ ಬರುತ್ತೆ. ಮತ್ತೆ ಕೆಂದಬೇಕು ಕೋಟ್ಯಾಧೀಶ್ವರ ಮಾಡುತ್ತೆ. ಒಮ್ಮೆ ಮನೇಲಿ ಮೀನು ಸಾಕಿ, ಆಮೆ ಸಾಕಿ, ನಾಯಿ ಸಾಕಿ, ಸಿಂಹ ಸಾಕಿ, ಬೆಕ್ಕು ಸಾಕಿ. ಅಯ್ಯ, ನಮ್ದು ಮನೆ ಅನ್ನ ಪಿನಿಕುಲ ಝೂ ಅಲ್ಲ. ಓಕೆ, ಸೂಪರ್. ಸಾಕತ್ತಾಗಿ ಮಾತಾಡ್ತೀರಾ ಗುರುಗಳೇ ವಿಡಿಯೋದಲ್ಲಿ. ಹೌದಾ? ಅದ್ರಲ್ಲೂ ಲೈವ್ ಅಲ್ಲೆಲ್ಲ ಸಖತ್ತಾಗಿ ಮಾತಾಡ್ತೀರಾ. ಎಷ್ಟ್ ಜನ ಹುರ್ಕಂತಾರೋ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಮಾತಾಡ್ತೀರಾ. ₹50 received on PhonePe.
ಇಲ್ಲಿ ನೋಡಿ ಅಣ್ಣ ಕೊಟ್ಟಿರೋ 50 ರೂಪಾಯಿಗೆ ಆಂಟಿ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರಂತ. ಸಖತ್ತಾಗಿ ಮಾತಾಡ್ತೀರಾ, ಸಖತ್ತಾಗಿ ಮಾತಾಡ್ತೀರಾ. ಇವಳು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿಬೇಕಂತಿದ್ದಾಳ್ರಿ, ಅದ್ರೊಳಗೆ ಸಕ್ಸಸ್ ಆಗತ್ತಾ, ಗೌರ್ಮೆಂಟ್ ನೌಕರಿ ಸಿಗತ್ತಾ ಅಂತ ಕೇಳ್ತೀನಿ. ಒಂದು ಒಳ್ಳೆ ಹಾಡು ಹೇಳಿ ನೋಡೋಣ, ಪಟ್ ಅಂತ ಹೇಳ್ತೇನೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಅಣ್ಣ ಜ್ಯೋತಿಷ್ ಹೇಳ್ತಿದ್ಯಾ ಅಥವಾ ಸಾರಿಗಮಪ ಆಡಿಷನ್ ಮಾಡ್ತಿದ್ಯಾ? ಕೊಡಿ ಕವಿತಾರ ಡೇಟ್ ಆಫ್ ಬರ್ತ್ 9/8/2003. 3 ಟೈಮಿಂಗ್ಸ್. ಅಣ್ಣ ಡೇಟ್ ಆಫ್ ಬರ್ತ್, ಟೈಮಿಂಗು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್ ಇವೆಲ್ಲ ಯಾಕೆ ಬೇಕಣ್ಣ ನಿಮ್ಗೆ? ನೀವು ಪದ್ಯ ಹಾಡೋದನ್ನ ಕೇಳಿ ಜ್ಯೋತಿಷ್ ಹೇಳ್ತೀರಲ್ವಾ? ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಹಾಡನ್ನು ಹೇಳಿ, ಆ ಹಾಡಲ್ಲಿ ನಾನು ನಿಮ್ಮ ಮನೆ ಯಾವಾಗ ಆಗುತ್ತೆ ಅಂತ ಹೇಳ್ತೇನೆ. ಹಾಡು ಹೇಳಿ. ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸಖತ್ತಾಗಿ ಹೊಡಿತಾರ, ಮೀಡಿಯಂ ಹೊಡಿತಾರ? ಜಗದಾಗೆ ಹೊಡಿತಾ ಇದ್ರು ಗುರುಜಿ, ಇವಾಗ ಹುಷಾರಿಲ್ಲ. ಹೊಡೆದು ಹುಷಾರಿಲ್ವಾ? ಹೌದು. ಹೊಡೆದು ನಿಮ್ಗೇನು ಹೊಡೆದಿಲ್ವಾ? ಅಯ್ಯೋ ಅದೆಲ್ಲ ಇತ್ತು ಗುರುಜಿ. ಹೌದು, ಇವಾಗ ನೀವು ಹೊಡಿತೀರಾ? ಇಲ್ಲ ಗುರುಜಿ, ಇವಾಗ ವಯಸ್ಸಾಯ್ತಲ್ಲ ಗುರುಜಿ. ಎಲ್ಲಿದೆ ಅಲ್ಲ, ಇದ್ರಲ್ಲಿ ಜ್ಯೋತಿಷ್ ಎಲ್ಲಿದೆ ಅಣ್ಣ? ನಾನು ಸತ್ಯವಾಗ್ಲೂ ಹೇಳ್ತೇನೆ, ಇವನ್ ಅಣ್ಣನೇ ಅಲ್ಲ, ಜಾನಿಸಿನ್ ಸ್ತಂಭ ಇವನು. ಮದುವೆ ಆಗಿದ್ರಾ? ಇಲ್ಲ ಗುರುಜಿ, ಇನ್ನ ನೋಡ್ತಿದಾರೆ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿ ಡೆತ್ ಆಗ್ತಾಳೆ, ಅದೆಲ್ಲ ಕೇಸ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮೇಲೆ. ಒಬ್ರಿಗೆ ಡಿವೋರ್ಸ್ ಆಗುತ್ತೆ, ಇನ್ನೊಬ್ರು ನೆಗದ್ ಬಿದ್ದೋಯ್ತಾರೆ, ಇನ್ನೊಬ್ರು ಡೈರೆಕ್ಟ್ ಸತ್ತೋಯ್ತಾರೆ. ಅಯ್ಯೋ, ನಾನು ಸತ್ಯವಾಗ್ಲೂ ಹೇಳ್ತೇನೆ, ಅಣ್ಣಲ್ಲಿ ಯಾರಿಗೂ ಜ್ಯೋತಿಷ ಹೇಳ್ತಾನಿಲ್ಲ, ನಿಮ್ಮೆಲ್ಲರಿಗೆ ಶಾಪ ಆಗ್ತಾವನೆ ಅಷ್ಟೇ. ನನ್ನನ್ನು ಯಾರು ನೋಯಿಸ್ತಾರೆ, ನನ್ನ ಬಗ್ಗೆ ಯಾರು ಮಾತಾಡ್ತಾರೆ, ಅವ್ರ ವಂಶ ಸರ್ವನಾಶ ಹೋಗ್ಬಿಡುತ್ತೆ, ಬದುಕಕ್ಕೆ ಇರಲ್ಲ ಖಂಡಿತ ಕೂಡ. ನೋಡಿ, ನಾನು ಹೇಳ್ದೆ ತಾನೆ ಶಾಪ ಆಗ್ತಾವನೆ ಅಂತ. ಇನ್ನು ನಾನು ಸರ್ವನಾಶ ಆಗೋದು ಗ್ಯಾರಂಟಿ. ಇಂದ ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಚಾನ್ಸೇ ಇಲ್ಲ, ನೋ ವೇ. ಇದು ಎಷ್ಟು ತುಂಡಾಗಿರುತ್ತೋ ಅಷ್ಟು ಅವನಿಗೆ ಆಯಸ್ಸು ಕಮ್ಮಿ ಆಗುತ್ತೆ. ಇದು ಎಷ್ಟು ತುಂಡಾಗಿರುತ್ತೋ ಆ ತುಂಡುನ ತಗೊಂಡು ನೀನ್ ಹೇಳುದಿಲ್ಲ ಮತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ. ಏನ ರಜನಿಕಾಂತಿಗೆ ಅಂಡಿಲ್ವಾ? ರಜನಿಕಾಂತ್ ಅವರಿಗೆ ಅಂಡಿಲ್ಲ. ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರವರು. ಏನಕ್ಕೆ ಅಂದ್ರೆ ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ನೋರಾ ಫಟೇತಿ, ಅನಿ ರೋಸ್, ಮಲೈಕಾರ್ ಅವರ ಇವರದೆಲ್ಲ ಹಣ್ಣು ತುಂಬಾನೇ ಸಣ್ಣದಾಗುಂಟಲ್ಲ, ಅದಕ್ಕೆ ಇವ್ರು ಇಷ್ಟು ದೊಡ್ಡ ಸ್ಟಾರ್ ಆಗಿರೋದು. ಆಮೇಲೆ ಹಣ್ಣು ಚಿಕ್ಕದಿದ್ದು ಸ್ಟಾರ್ ಆಗೋದಾದ್ರೆ ಇವತ್ತು ಎಷ್ಟೊಂದು ಹುಡುಗಿರ್ದು ಕರಿಯರೇ ಶುರು ಆಗ್ತಿರ್ಲಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ವಿರಾಟ್ ಕೊಹ್ಲಿಗೆ ರಾವು ದಶೆ ನಡೀತೈತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, 100% ಮ್ಯಾಚ್ ನಡಿಬೇಕಾದ್ರೆ ಇದನ್ನು ಬರ್ದಿರ್ ಕೇಳಿ. ಅಣ್ಣ, ನಮ್ ಕೊಹ್ಲಿ ಅಣ್ಣನಾದ್ರು ಬಿಡ್ಬಿಡ ಅಣ್ಣ, ಅವ್ರವ್ರ ಪಾಡಿಗಿದ್ದಾರೆ. ಇವಾಗ ಅವ್ರೇನ್ ತಪ್ಪು ಮಾಡಿದಾರ ಅಂತ ಈಗೆಲ್ಲ ಶಾಪ ಆಗ್ತಿದ್ಯಾ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಿಖಿಲ್, ಪ್ರಜ್ವಲ್, ವಿಶಾಲ್ ಇವೆಲ್ಲ ನಾವು ನೇಮ್ ಕೂಡ ಇಡಲ್ಲ ಸರ್, ಇವೆಲ್ಲ ಕಸ ಡಬ್ಬಕ್ಕೂ ಇಡಲ್ಲ ಈ ನೇಮ್ಗಳನ್ನ. ಎಲ್ಲಿ ಎಂಡ್ ಆಗಬಾರ್ದು, ಎಲ್ಲಿ ಎಂಡ್ ಆಗೋ ಯಾವ ಉದ್ಧಾರ ಆಗಿಲ್ಲ. ಕಂಪ್ನಿಗಳು ನೀವು ಯಾವುದೇ ತಗೊಳ್ಳಿ ನೋಡಿ, BSNL ಇವತ್ತಿಲ್ಲ, BPL ಅಂತ ಒಂದೇನೋ TV ಇತ್ತು, ಇವತ್ತಿಲ್ಲ. ಆಪಲ್, ಇಂಟೆಲ್, ಶೆಲ್, ಅಮೂಲ್, ಕ್ಯಾಸ್ಟ್ರಾಯ್ಲ್, ಡೆಲ್, ಏರ್ಟೆಲ್, ವರ್ಲ್ಪೂಲ್, ಲಾರಿಯಲ್, ವಿಮಲ್ ಇವೆಲ್ಲವೂ $multi-million ಕಂಪನಿ ಅಂತ ನೀವ್ ಅನ್ಕೊಂಡಿದ್ದೀರಾ? ಅಜಿತ್ ತುಂಡೆ ನಂದು ಇವೆಲ್ಲವೂ ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕಾರಿಗಳಷ್ಟೇ. ಮಾತಾಡ್ತಾ ಇರೋದು ನಂಬರ್ 1 ಆರ್ಯವರ್ಧನ್. ನೀವು ನನ್ನ ಪ್ರೋಗ್ರಾಮ್ ನೋಡಿ, ನೀವು ನಂಬರ್ 1 ಆಗಿ. ನಾನು ಮಾತನಾಡುವ ದೇವರು ಆರ್ಯವರ್ಧನ್. ನನ್ನನ್ನು ಎಲ್ಲರೂ ಕೂಡ ಬ್ರಹ್ಮ ಅಂತ ಇನ್ನೊಂದು ಹೆಸರು ಕರೀತಾರೆ. ಏನಂತ ಕರೀತಾರೆ? ಬ್ರಹ್ಮ ಅಂತ ಇನ್ನೊಂದು ಹೆಸರು ಕರೀತಾರೆ. ಓ, ಬ್ರಹ್ಮ ಅಂತ ಕರೀತಾರ? ಓಕೆ. ಈ ಮಾತು ನಿಜಾನೋ ಸುಳ್ಳು ಅಂತ ಒಂದ್ಸಲ ಇವರ ಕಮೆಂಟ್ ಬಾಕ್ಸ್ ಅಲ್ಲೇ ನೋಡ್ಕೊಂಡ್ ಬರೋಣ ಬನ್ನಿ. ಕುಂಡಿಸ್ವಾಮಿ ನಮಸ್ತೆ, ಮಿಂಡ್ರಿ ಗುರುಜಿ, ಕಳ್ಳ ಗುರುಜಿ, ಪುಂಗಿರಾಮ ಇವನ ಬಂಡ್ಲಿ ಮಾತು ಯಾರು ನಂಬೇಡಿ, ಹುಷಾರು, ಪಕ್ಕಾ ಸ್ಕ್ರಿಪ್ಟ್, ಬುಡ್ಡೆ ಜಾಸ್ತಿ ಆಯ್ತು, ಸಕ್ಸಸ್ಫುಲಿ ಒಂದು ಫ್ಯಾಮಿಲಿ ಡಮಾರು, ಫೋನ್ ಕಟ್ ಮಾಡಿ, ಮಣಿಯಾಲ್ ಸ್ವಾಮೀಜಿ. ನನ್ನನ್ನು ಯಾರು ಬೈದ್ರೆ ಸರ್ವನಾಶ ಆಗ್ತದೆ. ಓಕೆ, ಸೊ ನಾನು ಈ ವಿಡಿಯೋ ಮಾಡಿ ತಮಾಷೆಗಿದ್ದಾನೆ, ಯಾರು ಕೂಡ ಸೀರಿಯಸ್ ಆಗಿ ತೊಗೊಳಕ್ ಹೋಗಬೇಡಿ. ಆ್ಯಂಡ್ ನೀವು ಆರ್ಯವರ್ಧನ್ ಗುರುಜಿ ಅವರಿಗೆ ಹೇಟ್ ಕಮೆಂಟ್ಸ್ ಕೊಡುವಂತ ಯಾವುದೇ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ನಾನು ಈ ವಿಡಿಯೋ ಮಾಡಿದ ಎಂಟರ್ಟೈನ್ಮೆಂಟ್ ಪರ್ಪಸಸ್ ಓನ್ಲಿ. ನಾನಿಲ್ಲಿ ಆರ್ಯವರ್ಧನ್ ಗುರುಜಿ ಅವರ ಮೇಲೆ ವಿಡಿಯೋ ಮಾಡಿದೆ ನೋಡ್ತು, ಅವರ ಪರ್ಸನಲ್ ಲೈಫ್ ಮೇಲೆ ಅಲ್ಲ. ನಾನು ಅವರ ಪರ್ಸನಲ್ ಲೈಫ್ ನ ಎಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ, ಆ್ಯಂಡ್ ನಾನು ಅದ್ರ ಬಗ್ಗೆ ಎಲ್ಲೆಲ್ಲೂ ಮಾತಾಡೂ ಇಲ್ಲ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಾನು ಸರ್ತಿ ಮಾಡಿ ರೋಸ್ಟ್ ವಿಡಿಯೋನ ಇಲ್ಲೆಲ್ಲ ಹಾಕಿರ್ತೇನೆ, ಎಲ್ಲರೂ ಒಂದ್ಸಲ ನೋಡ್ಕೊಂಡು ಬನ್ನಿ. ಓಕೆ, ಸೊ ಇವತ್ತಿಗೆ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ದಿಸ್ ಕೇರ್, ಎಲ್ರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರಿ.